ಒಟ್ಟಾರೆ ಶನಿ ಮಹಾತ್ಮನು ನಮ್ಮ ಜೀವನದ ಕಷ್ಟವನ್ನೆಲ್ಲ ಕೊಡುವವನು ಹೌದು, ಪರಿಹಾರ ಮಾಡುವವನು ಹೌದು. ಯಾವಾಗಾದ್ರೂ ನೀವು ತಂದೆ ತಾಯಿಗಳಿಂದ ವೃದ್ಧಾಶ್ರಮಕ್ಕೂ ಅಲ್ಲಿ ಇಲ್ಲಿ ಸೇರಿಸಿದ್ರು, ಆಗ ನಿಮ್ಮನ್ನೂ ಸಹಿತವಾಗಿ ಅಲ್ಲಿಗೇ ತೆಗೆದುಕೊಂಡು ಹೋಗಿ ಸೇರಿಸ್ತಾನೆ. ಅವನು ಕರ್ಮ ಪ್ರದಾತ, ನೀವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮಾಡುವವನು. ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದ ಒಳ್ಳೆಯ ಫಲ ಸಿಗ್ತದೆ. ಎಳ್ಳುಂಡೆಯನ್ನು ಮಾಡಿ ಶನಿದೇವರ ಭಕ್ತರಿಗೆ ಹಂಚುವುದರಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಅನೇಕ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿದ್ವಾಂಸಿನೀಂದೇವ ಗಜರಾಜಂ ಉಪಾಸ್ಮಹೇ. ಕಾರ್ಯಮ್ಮೆ ಸಿದ್ಧಿಮಾಯಾಂತು ಪ್ರಸನ್ನೇ ತ್ವಯದಾತ್ರೇ ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಗಣನಾಯಕ ಗಣನಾಯಕಾಯ ನಮಃ. ಆತ್ಮೀಯರೇ, ನಾವು ಈಗಾಗಲೇ ಮಕರ ರಾಶಿಯವರೆಗಿನ ವಾಸ್ತುವಿನ ಬಾಗಿಲಿನ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಹೀಗಿರುವಾಗ ಕುಂಭರಾಶಿಯ ವಿಶೇಷತೆಯನ್ನು ನಾವು ಇಂದಿನ ದಿವಸ ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು. ಕುಂಭರಾಶಿಗೆ ಅಧಿಪತಿ ಶನಿ. ಕುಂಭರಾಶಿಯಲ್ಲಿ ವಿಶೇಷವಾಗಿ ಧನಿಷ್ಠ ನಕ್ಷತ್ರದ 3ನೇ ಪಾದ, 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು. ಇಲ್ಲಿಗೆ ಕುಂಭರಾಶಿ ಮುಗಿಯುತ್ತದೆ, 30 ಡಿಗ್ರಿ ಆಗ್ತದೆ. ಕುಂಭರಾಶಿಯನ್ನ ಆಳುವವರು ಶನಿ. ಶನಿ ಮಹಾತ್ಮನಿಗೆ 2 ಸ್ಥಾನಗಳು. ಕುಜನಿಗೆ 2 ಸ್ಥಾನ, ಬುಧನಿಗೆ 2 ಸ್ಥಾನ, ಶುಕ್ರನಿಗೆ 2 ಸ್ಥಾನ, ರವಿಚಂದ್ರನಿಗೆ 1 ಸ್ಥಾನಗಳು, ಗುರುವಿಗೆ ಮತ್ತು ಶನಿ ಮಹಾತ್ಮನಿಗೂ 2 ಸ್ಥಾನಗಳು. ಹೀಗಿರುವಾಗ 2ನೇ ಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಆ ರಾಶಿ ನಿಮ್ಮದಾಗಿದೆ. ಶನಿಗೆ ಅಲ್ಲಿ ಎರಡು ಫಲಗಳು. ಒಂದು ಸ್ಥಾನ ಬಲ, ಎರಡನೇದಾಗಿ ಮೂಲ ತ್ರಿಕೋಣ ಬಲ. ಈ ರೀತಿಯಲ್ಲಿ ಇರತಕ್ಕಂತಹದ್ದು. ಒಟ್ಟಾರೆ ಶನಿ ಮಹಾತ್ಮನು ನಮ್ಮ ಜೀವನದ ಕಷ್ಟವನ್ನೆಲ್ಲ ಕೊಡುವವನು ಹೌದು, ಪರಿಹಾರ ಮಾಡುವವನು ಹೌದು. ಕೊಟ್ಟು ನೋಡ್ತಾನಂತೆ, ಕಸಿದುಕೊಂಡು ನೋಡ್ತಾನಂತೆ. ಕೊಡುವಾಗ ಸಾಕಷ್ಟನ್ನು ಕೊಡ್ತಾನಂತೆ, ಕಸಿದುಕೊಳ್ಳುವಾಗ ಏನನ್ನೂ ಇಡದೆ ಎಳ್ಕೊಂಡು ಹೋಗ್ತಾನಂತೆ. ಇದು ಶನಿ ಮಹಾತ್ಮನು ಮಾಡುವಂತಹದ್ದು. ಆದ್ದರಿಂದಲೇ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ವರಾತ್. ಶನೇಶ್ವರನ ಮರಣವನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಮರಣ ಹೀಗೆ ಇಲ್ಲೇ ಆಗ್ತದೆ ಹೇಳಿ ಹೇಳಲಿಕ್ಕಾಗಲ್ಲ. ನೀವು ಮನೆ ಕಟ್ಕೊಂಡಿದ್ದೀರಿ, ಮನೆಯಲ್ಲೇ ಮರಣ ಆಗ್ತದೆ ಅಂತ ಹೇಳಲಿಕ್ಕಾಗುತ್ತಾ? ದಾರಿಯಲ್ಲಿ ಆಗ್ಬೋದು, ನೀರಿನಲ್ಲಿ ಆಗ್ಬೋದು, ಅಥವಾ ರೈಲಿನ ಕೆಳಭಾಗದಲ್ಲಿ ಆಗ್ಬೋದು, ಅಥವಾ ವಿಮಾನದಿಂದ ಬಿದ್ದಾಗಬಹುದು, ಎಲ್ಲೋ ಆಗ್ಬಹುದು. ಅದನ್ನು ನಿರ್ಣಯ ಮಾಡುವವನು ಅವನು ಶನಿ ಮಹಾತ್ಮ. ನಿಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅವನು ಫಲವನ್ನು ನೀಡ್ತಾನೆ. ನಾವು ಬೇಡವಾಗಿ ಬೇಡ್ತೇವೆ ದೇವರನ್ನ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿಮ ಚಂಚಲಾಂ. ಆದರೆ ಕೊಡುವಾಗ ಯೋಚನೆಯನ್ನು ಮಾಡಿ ಕೊಡ್ತಾನಂತೆ. ಮನುಜನೇ, ನೀನು ಇಷ್ಟು ಕರ್ಮವನ್ನು ಮಾಡಿದ್ದೀಯೆ, ಇಷ್ಟು ಪಾಪ ಕರ್ಮವನ್ನು ಮಾಡಿದ್ದೀಯೆ. ಶುಭ ಕರ್ಮ ಹೇಳೋದಿಲ್ಲ, ಪಾಪ ಕರ್ಮವನ್ನು ಮಾಡಿದ್ದೀಯೆ. ಆದ್ದರಿಂದ ಕರ್ಮಪ್ರದಾತನಾದಂತಹ ನಾನು ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಡ್ತೇನೆ. ಶಿಕ್ಷೆಯನ್ನು ಕೊಡುವ, ಗ್ರಹಗಳಲ್ಲಿ ಶಿಕ್ಷೆಯನ್ನು ಕೊಡುವವನು ಶನಿ ಮಹಾತ್ಮ. ಆದ್ದರಿಂದಲೇ ದಂಡಧರ ಅವನು. ಕೈಯಲ್ಲಿ ಒಂದು ದಂಡ ಇದ್ದೇ ಇರ್ತದೆ. ಆದ್ದರಿಂದ ಶನಿ ಮಹಾತ್ಮನನ್ನು ನಾವು ಆರಾಧನೆ ಮಾಡಬೇಕು. ಯಾವ ಬಾಗಿಲನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳಬೇಕು? ನಿಮಗೂ ಸಹಿತವಾಗಿ ಉತ್ತರ ಬಾಗಿಲು, ಪಶ್ಚಿಮ ಬಾಗಿಲು ಮಧ್ಯಮ, ಪೂರ್ವ ಬಾಗಿಲು ಉತ್ತಮವಾಗಿರ್ತಕ್ಕಂಥದ್ದು. ಬಾಕಿ ಉಳಿದ ಭಾಗಗಳೆಲ್ಲ ಅಧಮವಾಗಿದೆ. ಆದ್ದರಿಂದ ಉತ್ತರ ಬಾಗಿಲಿನ ನಂದಿ ಬಾಗಿಲದ ಮನೆಯಲ್ಲಿ ವಾಸ ಮಾಡುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ಬಾಗಿಲನ್ನು ಮಧ್ಯಮವಾಗಿಟ್ಟುಕೊಳ್ಳಿ. ನೀವು ಸದಾ ಕಾಲದಲ್ಲೂ ಕ್ಷೇಮವಂತರಾಗಿರಬೇಕು, ಹಿತರಾಗಿರಬೇಕು, ಜನ ಕಾರ್ಯವನ್ನು ಮಾಡಬೇಕು, ಅಥವಾ ಜೀವನದಲ್ಲಿ ಸಾಕಷ್ಟು ದುಡಿಮೆಯನ್ನು ಮಾಡಿಕೊಳ್ಬೇಕು, ನಮ್ಮ ಮಕ್ಕಳು ಮರಿಗೆಲ್ಲ ಸಾಕಷ್ಟು ಮಾಡಿಡಬೇಕು ಇತ್ಯಾದಿಗಳ ಮೇಲೆ ನಿಮಗೆ ಪ್ರೇಮವಿದ್ದಲ್ಲಿ ಉತ್ತರದ ಬಾಗಿಲದ ಮನೆಯಲ್ಲಿ ನೀವು ವಾಸ ಮಾಡುವುದರಿಂದ ನಿಮಗೆ ಅತ್ಯಂತ ಕ್ಷೇಮಕರವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಸಹಿತವಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾಮಾರ್ತಾಂಡ ಸಂಭೋತಂ ತಂ ನಮಾಮಿ ಶನೇಶ್ವರಂ. ಈ ಮಂತ್ರವನ್ನು ನಿತ್ಯ ಪಠನ ಮಾಡುವುದರಿಂದ 8 ಸಾರಿ ಪ್ರತಿ ದಿವಸ ಹೇಳಬೇಕು, ಅಥವಾ ಶನಿವಾರ 8 ಸಾರಿ ಹೇಳಬೇಕು. ಶನೇಶ್ವರನಿಗೆ ಒಪ್ಪತ್ತು ಮಾಡುವುದರಿಂದ, ಶನಿವಾರ ಒಪ್ಪತ್ತು ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪ ಹಚ್ಚುವುದರಿಂದ ಒಳ್ಳೆಯ ಫಲ ಸಿಗ್ತದೆ. ಎಳ್ಳು ಬತ್ತಿಯನ್ನು ಹಚ್ಚುವುದರಿಂದ ಒಳ್ಳೆಯ ಫಲ ಸಿಗ್ತದೆ. ಎಳ್ಳುಂಡೆಯನ್ನು ಮಾಡಿ ಶನಿದೇವರ ಭಕ್ತರಿಗೆ ಹಂಚುವುದರಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತದೆ. ಅಥವಾ ಕಪ್ಪು ಹಸುವಿಗೆ ನೀವು ಗ್ರಾಸವನ್ನು ಕೊಟ್ಟಾಗ ಒಳ್ಳೆಯ ಫಲಗಳು ಸಿಗ್ತದೆ. ಅದಕ್ಕಿಂತಲೂ ನೀವು ಮಾಡಬೇಕಾದ ಮುಖ್ಯ ಕಾರ್ಯ ಯಾವುದಂದ್ರೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರತಕ್ಕಂಥದ್ದು. ಯಾವಾಗಾದ್ರೂ ನೀವು ತಂದೆ ತಾಯಿಗಳಿಂದ ವೃದ್ಧಾಶ್ರಮಕ್ಕೂ ಅಲ್ಲಿ ಇಲ್ಲಿ ಸೇರಿಸಿದ್ರು, ಆಗ ನಿಮ್ಮನ್ನೂ ಸಹಿತವಾಗಿ ಅಲ್ಲಿಗೇ ತೆಗೆದುಕೊಂಡು ಹೋಗಿ ಸೇರಿಸ್ತಾನೆ. ಅವನು ಕರ್ಮ ಪ್ರದಾತ, ನೀವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಮಾಡುವವನು. ಆದ್ದರಿಂದ ತಂದೆ ತಾಯಿಗಳನ್ನ ಪ್ರೀತಿಯಿಂದ, ವಾತ್ಸಲ್ಯದಿಂದ ಅವ್ರನ್ನ ನೋಡ್ಕೊಳ್ಳಿ. ನಿಮ್ಮನ್ನು ಹೊತ್ತು ಸಾಕಿ ಸಲಹಿ ನಿಮಗೊಂದು ರೀತಿಯಂತಹ ಜೀವನದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಗುಣವೈಶಿಷ್ಟ್ಯವನ್ನು ಕೊಡತಕ್ಕಂಥವನೇ ಶನಿ ಮಹಾತ್ಮ. ನೆನಪಿಟ್ಟುಕೊಳ್ಳಿ.
ಶನಿ ಮಹಾತ್ಮನನ್ನ ನಾವು ದೂರಬಾರದು, ಹಾಗಂದ ಅವನ ಸಮೀಪಕ್ಕೆ ಹೋಗಬೇಕು. ದೂರನೂ ಇಡಬಾರದು. ಅವನ ಸಮೀಪಕ್ಕೆ ಹೋಗಿ ಅವನಿಗೆ ಕೈ ಮುಗಿದು, ಪರಮಾತ್ಮ ನಿನ್ನಷ್ಟು ದೊಡ್ಡವನು ಯಾವನೂ ಇಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಶನಿ ಮಹಾತ್ಮನು ನಮ್ಮ ಉತ್ತರ ದಿಕ್ಕಿನ ಬಾಗಿಲಿನ ಮನೆಯಲ್ಲಿ ಎಲ್ಲವನ್ನು ಕರುಣಿಸ್ತಾನಂತೆ. ಉತ್ತರ ದಿಕ್ಕಿನ ಬಾಗಿಲನ್ನು ಮಾಡ್ಕೊಳ್ಳಿ, ಅದರಿಂದ ಕ್ಷೇಮವಾಗ್ತದೆ, ಶುಭ ಉಂಟಾಗ್ತದೆ. ಶನಿ ಮಹಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳಿ. ಶುಭಮಸ್ತು. ಜೊತೆಯಲ್ಲಿ ನೀಲಾಂಜನ ಸಮಾಭಾಸಂ ಮಂತ್ರವನ್ನ 8 ಸಾರಿ ಪಠನ ಮಾಡ್ಕೊಳ್ಳಿ. ಶುಭವಸ್ತು. ಒಳ್ಳೆಯದಾಗಲಿ. ಹೆಗ್ಗದ್ದೆ ಸ್ಟುಡಿಯೋವನ್ನು ಫಾಲೋ ಮಾಡಿ, ಕೆಳಗೆ ಬರುವಂತಹ ನಂಬರ್ನ ಲೈಕ್ ಮಾಡಿ. ಶುಭವಾಗುತ್ತೆ. ಒಳ್ಳೆಯದಾಗಲಿ. ಶುಭವಸ್ತು.